ಹರೇ ಕೃಷ್ಣ. ಈಗ ನಾವು ಇವತ್ತು ನಂಬಿಕೆ ವರ್ಸಸ್ ಭಯ, ನಂಬಿಕೆ ಯಾರ ಮೇಲೆ, ನಂಬಿಕೆ ಯಾರ ಮೇಲೆ, ಭಯ ಭಗವಂತನನ್ನ ಮೇಲೆ, ಅಂದರೆ ಕೃಷ್ಣನ ಮೇಲೆ. ಈಗ ಕೃಷ್ಣನನ್ನು ನಾವು ಪ್ರೀತಿಸಬೇಕೇ ಅಥವಾ ಭಯ ಪಡಬೇಕೇ ಅನ್ನೋದೊಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿರುತ್ತೆ. ಕೃಷ್ಣನ ಪಾದಗಳಲ್ಲಿ ನಮ್ಮ ಎಲ್ಲ ಚಿಂತೆಗಳಿಗೆ ಸಮಾಧಾನ ಸಿಗುತ್ತೆ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ನಾವು ದೇವಸ್ಥಾನಗಳಿಗೆ ಹೋದಾಗ ಕೃಷ್ಣನನ್ನು ಭಯ ಭಕ್ತಿಯಿಂದ ಪೂಜೆ ಮಾಡ್ತೇವೆ. ಆದರೆ ಕೃಷ್ಣನನ್ನು ನಾವು ಭಯ ಪಡಬೇಕೇ ಅಥವಾ ಪ್ರೀತಿಸಬೇಕೇ ಎಂಬುದೇ ಇಂದಿನ ಪ್ರಶ್ನೆ ಆಗಿದೆ ಅಲ್ವಾ? ನಮ್ಮ ಸಮಸ್ಯೆಗೆ ಸಮಾಧಾನ ಇರುವುದು ಇದರಲ್ಲೇ. ಭಯದ ಬಗ್ಗೆ ಕೃಷ್ಣನ ದೃಷ್ಟಿಕೋನ ಹೇಗಿರುತ್ತೆ? ಭಗವದ್ಗೀತೆಯಲ್ಲಿ ಕೃಷ್ಣನೇ ಅರ್ಜುನನಿಗೆ ಹೇಳುವ ಮೊದಲ ದೊಡ್ಡ ವಿಷಯವೆಂದರೆ ಅಭಯಂ, ಎಂದರೆ ಭಯ ಇಲ್ಲದೆ ಇರುವುದು. ಕೃಷ್ಣನು ನಮಗೆ ಭಯಪಡಲು ಹೇಳೋದಿಲ್ಲ, ಬದಲಿಗೆ ನಾವು ಜೀವನದ ಸವಾಲುಗಳಿಗೆ ಭಯಪಡುವುದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಪ್ರೀತಿಯೇ ರಕ್ಷಣೆಯನ್ನು ನೀಡುತ್ತೆ. ನಾವು ಕೃಷ್ಣನನ್ನು ತಾಯಿಯಂತೆ, ಸ್ನೇಹಿತನಂತೆ, ಪ್ರೇಮಿಯಂತೆ, ನಿಮ್ಗೆ ಯಾವ ಭಾವನೆ ಬರುತ್ತೋ ಆ ರೀತಿ ಅವನನ್ನು ಪ್ರೀತಿಸಿದಾಗ ನಮ್ಮ ಭಯಗಳು ದೂರ ಆಗ್ತವೆ. ಈಗ ನಾವು ಪ್ರೀತಿಸುವ ತಾಯಿಯ ಎದುರು ನಮಗೆ ಯಾವುದೇ ಅಂಜಿಕೆ ಇರೋದಿಲ್ಲ ಅಲ್ವಾ? ಅದೇ ರೀತಿ ಕೃಷ್ಣನು ನಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸ್ತಾನೆ ಮತ್ತು ನಮ್ಮ ಬಗ್ಗೆ ಆತ ಕಾಳಜಿ ವಹಿಸ್ತಾನೆ ಪ್ರೀತಿಯ ನಂಬಿಕೆ ಇರಬೇಕು. ನಮ್ಮ ಜೀವನದಲ್ಲಿ ಅಳವಡಿಕೆ ಯಾವ ರೀತಿ ಇರಬೇಕು? ನಮ್ಮ ಈಗಿನ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅಥವಾ ಯಾವುದೇ ಚಿಂತೆಗಳಿದ್ರೂ ಕೂಡ ಅವೆಲ್ಲ ಕೇವಲ ಹೊರಗಿನ ಪರಿಸ್ಥಿತಿಗಳು. ಈ ಚಿಂತೆಗಳ ಭಾರವನ್ನು ಕೃಷ್ಣವನಿಗೆ ಅರ್ಪಿಸಿ ನಿಮ್ಮ ಕರ್ತವ್ಯಗಳನ್ನು, ಅಂದರೆ ಕೇವಲ ಜಪ, ಧ್ಯಾನ, ನಿಮ್ಮ ದಿನನಿತ್ಯ ಕೆಲಸಗಳು, ನಿಮ್ಮ ಕರ್ತವ್ಯಗಳನ್ನು ನೀವು ಪ್ರೀತಿಯಿಂದ ಕೃಷ್ಣನ ಸೇವೆಯನ್ನೇ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾಡಬೇಕು. ಆಗ ಅವನು ನಿಮಗಾಗಿ ಏನು ಒಳ್ಳೆಯದನ್ನು ಮಾಡ್ತಾನೋ ಅದನ್ನು ನೀವು ಪ್ರಸಾದ ಅಂತ ಸ್ವೀಕರಿಸಬೇಕು. ಕೊನೆಯದಾಗಿ ಕೃಷ್ಣನನ್ನು ಪ್ರೀತಿಸಿ ಆತನಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇಡಿ, ಸಂಪೂರ್ಣವಾಗಿ ಸರೆಂಡರ್ ಆಗಿ ನಿಮ್ಮ ಜೀವನದಲ್ಲಿ ಯಾವುದೇ ಭಯ ಇರದಿರೋ ಥರ ಕೃಷ್ಣನೇ ನೋಡ್ಕೊಳ್ತಾನೆ. ಒಂದು ಕ್ಷಣವೂ ಕೂಡ ಕೃಷ್ಣನಿಂದ ದೂರ ಹೋಗಬಾರ್ದು. ಅದೇ ನಿಜವಾದ ಪ್ರೀತಿ. ಹರೇ ಕೃಷ್ಣ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಹರೇ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು.